ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಬಿಜೆಪಿ ಹೈಕಮಾಂಡ್ ಎಸ್ಪೆಷಲಿ ಕರ್ನಾಟಕದ ವಿಚಾರದಲ್ಲಿ ಸ್ವಲ್ಪ ತಲೆ ಕೆಡಿಸ್ಕೊಂಡಿದೆಯಂತೆ. ಯಾಕೆ ಈ ತಲೆನೋವು ಹಾಗಾದರೆ ಬಿಜೆಪಿ ಹೈಕಮಾಂಡ್ಗೆ? ಗೆಲ್ಲುವ ಕುದುರೆ ಅಂತಕ್ಕಂಥ ಗೊಂದಲವೋ ಹಾಲಿ ಸಂಸದರ ಬಗ್ಗೆ ತಲ್ಲಣವೋ ಅಂತಕ್ಕಂಥ ಪ್ರಶ್ನೆ ಇದೆ. ಗೆಲ್ಲುವ ಕುದುರೆ ಯಾರು ಅಂತಕ್ಕಂಥ ಹುಡುಕಾಟದಲ್ಲಿ ಬಿಜೆಪಿ ಹೈಕಮಾಂಡ್ ಇದೆಯಾ, ಅಥವಾ ಹಾಲಿ ಸಂಸದರಿಗೆ ಟಿಕೆಟ್ ಕೊಟ್ಟರೆ ಅವ್ರ ಬಗ್ಗೆ ಏನಾದರೂ ತಲ್ಲಣ, ಅಂದರೆ ಅವ್ರ ಬಗ್ಗೆ ಏನಾದರೂ ಟೆನ್ಷನ್ ಇದೆಯಾ ಅಂತ. ಸುಮಾರು 7 ರಿಂದ 8 ಲೋಕಕ್ಷೇತ್ರಗಳ ಬಗ್ಗೆ ಫ್ರೆಶ್ ರಿಪೋರ್ಟನ್ನು ಬಿಜೆಪಿ ಹೈಕಮಾಂಡ್ ಮತ್ತೆ ಪಡೆದಿದೆಯಂತೆ. ಅಮಿತ್ ಶಾ ಅವರ ಸಭೆ ಆದ ಬಳಿಕ ಫ್ರೆಶ್ ರಿಪೋರ್ಟ್. ಕನಿಷ್ಠ ಅರ್ಧ ಡಜನ್ ಹಾಲಿಗಳಿಗೆ ಕೋಕ್ ಕೊಡುತ್ತಾ ಫಿಯರ್ಲೆಸ್ ಹೈಕಮಾಂಡ್. ಮೇ ಬಿ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿಯ 7 ಕ್ಷೇತ್ರಗಳ ಅಭ್ಯರ್ಥಿಯ ಆಯ್ಕೆ ಕಗ್ಗಂಟಾಗಿದೆ. ಆ 7 ಕ್ಷೇತ್ರಗಳು ಯಾವುದು? ಬೀದರ್, ಉತ್ತರ ಕನ್ನಡ, ಮೈಸೂರು, ಬೆಂಗಳೂರು ಉತ್ತರ, ದಾವಣಗೆರೆ, ಹಾವೇರಿ, ಚಿತ್ರದುರ್ಗ ಲೋಕಕ್ಷೇತ್ರಗಳಿಗೆ ಅಭ್ಯರ್ಥಿ ಆಯ್ಕೆ ಟೆನ್ಷನ್ ಬಿಜೆಪಿಗೆ ಇದೆ. ಈ ಫ್ರೆಶ್ ಸರ್ವೆ ವರದಿಯ ಜೊತೆಗೆ 7 ಕ್ಷೇತ್ರಗಳ ಬಗ್ಗೆ ಇವತ್ತು ಮಹತ್ವದ ಚರ್ಚೆ ನಡೆಯುತ್ತೆ. ಸಿಇಸಿ ಸಭೆಗೂ ಮುನ್ನ ರಾಜ್ಯ ನಾಯಕರೊಂದಿಗೆ ಮತ್ತೊಂದು ಸುತ್ತಿನ ಸಭೆಯನ್ನು ಅಮಿತ್ ಶಾ ಅವರು ಇವತ್ತು ಮಾಡ್ತಾರಂತೆ. ಹಾವೇರಿಯಲ್ಲಿ ಬೊಮ್ಮಾಯಿ ವರ್ಸಸ್ ಕಾಂತೇಶ್ ನಡುವೆ ಟಿಕೆಟ್ ಫೈಟ್ ಇದೆ. ಯಾರು ಕೊಡಬೇಕು, ಯಾರು ಕೊಟ್ಟರೆ ಗೆಲ್ತಾರೆ, ಯಾರು ಕೊಟ್ಟರೆ ಇನ್ನೊಬ್ಬರು ಅಸಮಾಧಾನಿತರಾಗ್ತಾರೆ ಗೊತ್ತಿಲ್ಲ. ಒಳೇಟಿನ ಆತಂಕ ಇದೆ. ಹಾವೇರಿ ಬಿಟ್ಟು ಉಳಿದ 6 ಕಡೆ ಹಾಲಿಗಳಿಗೆ ವಿರೋಧ ಇದೆ. ಹಾಲಿ ಸಂಸತ್ ಸದಸ್ಯರಿಗೆ ಬೇಡ ಅಂತ ಟಿಕೆಟ್ಟು. ಇನ್ನು ಒಳೇಟು ಬೀಳ್ಬೋದು ಒಂದು ವೇಳೆ ಅವರಿಗೆ ಕೊಟ್ಟರೆ. ಅಭ್ಯರ್ಥಿಯನ್ನು ಬದಲಾಯಿಸೋದಕ್ಕೆ ಸ್ವಪಕ್ಷೀಯರಿಂದಲೇ ಡಿಮ್ಯಾಂಡ್ ಕೂಡ ಬಂದಿದೆ. ಬೀದರ್ ಮತ್ತು ದಾವಣಗೆರೆಗಳಲ್ಲಿ ಹಾಲಿಗಳ ವಿರುದ್ಧ ಸ್ವಪಕ್ಷೀಯರೇ ವಿರೋಧ ವ್ಯಕ್ತಪಡಿಸಿದ್ದಾರೆ. ಭಗವಂತ ಖೂಬಾ ಮತ್ತು ಸಿದ್ದೇಶ್ವರ ವಿರುದ್ಧ. ಉತ್ತರ ಕನ್ನಡದಲ್ಲಿ ಅನಂತಕುಮಾರ್ ಹೆಗಡೆ ವಿವಾದಗಳನ್ನ ಮೈಮೇಲೆ ಎಳ್ಕೋತಾ ಇದ್ದಾರೆ. ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಅವರದ್ದು ಅದೇ ಕತೆ ಅಂತ ಹೇಳ್ತಿದ್ದಾರೆ, ಗೊತ್ತಿಲ್ಲ. ಯದುವೀರ್ ಒಡೆಯರ್ ಅವರನ್ನ ಕಣಕ್ಕಿಳಿಸುವ ಸಾಧ್ಯತೆ ಇದೆ. ಬೆಂಗಳೂರು ಉತ್ತರದಲ್ಲಿ DVS ಬದಲಿಗೆ ಅಚ್ಚರಿ ಅಭ್ಯರ್ಥಿ ಬರ್ತಾರೆ ಅಂತ ಕನ್ಫರ್ಮ್ ಆಗಿದೆ. ಚಿತ್ರದುರ್ಗಕ್ಕೂ ಅಭ್ಯರ್ಥಿ ಬದಲಿಸುವ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ. ಮಾದಾರ ಚೆನ್ನಯ್ಯ ಸ್ವಾಮಿಗಳನ್ನ ಕರ್ಕೊಂಡು ಬರಬೇಕು ಅಂತಕ್ಕಂಥ ಲೆಕ್ಕಾಚಾರ ಇದೆ. ಆದರೆ ಅವರ ಪಂಗಡದಲ್ಲೇ 2 ಹೋಳಾಗ್ಬಿಟ್ಟಿದೆ. ಕೆಲವರು ನಿಂತ್ಕೊಳ್ಳಿ ಅಂತ, ಕೆಲವರು ಬೇಡ ಅಂತ. ಈ ಎಲ್ಲ ವಿಚಾರಗಳಿಂದಾಗೆ 7 ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆ ವಿಚಾರ ಕಗ್ಗಂಟಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ್ ಮಸೂದ್ ಅವರಿಂದ ಪಡೆಯೋಣ. ಮಸೂದ್, ಈ 7 ಕ್ಷೇತ್ರಗಳು ಈಗ ತಾನೇ ನಾನು ಏನು ಹೇಳಿದೆ, ಇವುಗಳಿಗೆ ಅಭ್ಯರ್ಥಿಗಳು, ಗೆಲ್ಲುವ ಅಭ್ಯರ್ಥಿಗಳು ಸಿಗ್ತಿಲ್ಲ ಅಂತನ, ಹಾಲಿ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಟ್ಟರೆ ಒಳೇಟು ಬೀಳ್ಬೋದು ಅಂತನ, ಹೈಕಮಾಂಡ್ ಇದನ್ನು ಯಾವ ರೀತಿ ಸಾಲ್ವ್ ಮಾಡಬಹುದು ಅಂತ ಈ ಸಮಸ್ಯೆಯನ್ನು? ಅರವಿಂದ್, ಇನ್ನೂ ಹಲವು ಕ್ಷೇತ್ರಗಳಿಗೆ ಅಭ್ಯರ್ಥಿ ಆಯ್ಕೆಯಲ್ಲಿ ಸಾಕಷ್ಟು ಕಗ್ಗಂಟನ ಆಗಿರುವಂಥದ್ದು. ಅದು ಬಿಜೆಪಿ ಹೈಕಮಾಂಡ್ ಈಗಾಗಲೇ 2 ಸಭೆಯನ್ನು ರಾಜ್ಯ ಬಿಜೆಪಿ ನಾಯಕರ ಜೊತೆ ಮಾಡಿದ್ದಾರೆ. ಆದರೂ ಕೂಡ 7-8 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಫೈನಲ್ ಮಾಡುವಲ್ಲಿ ಬಹಳ ಕಷ್ಟ ಆಗ್ತಿದೆ ಅನ್ನುವಂಥದ್ದು. ಇವತ್ತು ಕೂಡ ಒಂದು ಸಭೆ ಇದೆ, ಸಿಇಸಿ ಸಭೆ ಕೂಡ ಇದೆ. ಜೊತೆಗೆ ರಾಜ್ಯ ನಾಯಕರ ಜೊತೆ ಕೂಡ ಅಮಿತ್ ಶಾ ಅವರು, JP ನಡ್ಡಾ ಅವರು ಸಭೆ ಮಾಡ್ತಾರೆ. ಈ ಒಂದು ಸಭೆಯಲ್ಲಿ ಯಾವೆಲ್ಲ ಕ್ಷೇತ್ರಗಳಲ್ಲಿ ಕಗ್ಗಂಟಾಗಿದೆ, ಯಾವೆಲ್ಲ ಕ್ಷೇತ್ರಗಳಲ್ಲಿ ಗೊಂದಲ ಇದೆ, ಆ ಕ್ಷೇತ್ರಗಳ ಫೈನಲ್ ಮಾಡಬೇಕು ಅಭ್ಯರ್ಥಿಗಳನ್ನು ಅನ್ನುವಂಥ ಲೆಕ್ಕಾಚಾರ ಇಟ್ಕೊಂಡು ಆ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಫ್ರೆಶ್ ಆದಂತಹ ಸರ್ವೆ ರಿಪೋರ್ಟ್ ಅನ್ನು ಕೂಡ ಹೈಕಮಾಂಡ್ ನಾಯಕರು ತರಿಸಿಕೊಂಡಿದ್ದಾರೆ. ಈಗಿನ ಟ್ರೆಂಡ್ ಏನಿದೆ, ಯಾರಿಗೆ ಕೊಟ್ಟರೆ ಗೆಲ್ತಾರೆ ಅನ್ನುವಂಥದ್ದು ಆ ಲೆಕ್ಕಾಚಾರ ಇಟ್ಕೊಂಡು ಇವತ್ತು ಸಭೆ ಮಾಡ್ತಾ ಇದ್ದಾರೆ. ಈಗ ಹಾವೇರಿ ನೋಡೋದಾದ್ರೆ, ಹಾವೇರಿಯಲ್ಲಿ ಸಾಕಷ್ಟು ಗೊಂದಲ ಇದೆ, ಪ್ರಭಾವಿಗಳ ಗೊಂದಲ. ಒಂದ್ ಕಡೆ ಬೊಮ್ಮಾಯಿ ಅವರು ಹೈಕಮಾಂಡ್ ಅವರೇ ಪ್ರಕಟ ಮಾಡಲಿ ಟಿಕೆಟ್ ಅನ್ನುವಂತಹ ನಿರೀಕ್ಷೆ ಇಟ್ಕೊಂಡು ಕೂತಿದ್ದಾರೆ. ಈಶ್ವರಪ್ಪನವರು ತಮ್ಮ ಪುತ್ರನಿಗೆ ಟಿಕೆಟ್ ಕೊಡಿಸೋದಕ್ಕೆ ಓಡಾಡ್ತಾ ಇದ್ದಾರೆ. ಹಾಗಾಗಿ ದೊಡ್ಡ ಮಟ್ಟದ ಗೊಂದಲ ಮನೆ ಮಾಡಿದೆ, ಯಾರಿಗೆ ಕೊಡಬೇಕು ಅಂತ. ಈಗ ಈಶ್ವರಪ್ಪನವರಿಗೆ ಮಗನಿಗೆ ಕೈ ತಪ್ಪಿಸಿದ್ರೆ ದೊಡ್ಡ ಮಟ್ಟದಲ್ಲಿ ಅವರು ಮುನಿಸ್ಕೋತಾರೆ, ಮತ್ತೆ ಸಿಡಿದು ಹೇಳ್ತಾರೆ ಅನ್ನುವಂತಹ ಆತಂಕ. ಅವ್ರ ಮಗ ಪಕ್ಷೇತರ ಸ್ಪರ್ಧೆ ಎಚ್ಚರಿಕೆ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ. ಅದೊಂದು ಗೊಂದಲ ಇವತ್ತು ನಿವಾರಣೆ ಆಗುತ್ತಾ ಅನ್ನುವಂಥದ್ದು. ಇನ್ನು ಬೀದರು, ದಾವಣಗೆರೆ ಅಲ್ಲಿ ಹಾಲಿಗಳಿಗೆ ಸ್ಥಳೀಯ ಶಾಸಕರಾಗ್ಲಿ, ಮಾಜಿ ಶಾಸಕರಾಗ್ಲಿ, ಪಕ್ಷದ ಮುಖಂಡರು ವಿರೋಧ ಮಾಡ್ತಾ ಇದ್ದಾರೆ. ಬೇರೆಯವರಿಗೆ ಕೊಡಿ ಅನ್ನುವಂತಹ ದೊಡ್ಡ ಮಟ್ಟದ ಆಗ್ರಹವನ್ನು ಕೂಡ ಇಡ್ತಾ ಇದ್ದಾರೆ. ಉತ್ತರ ಕನ್ನಡ, ಇಲ್ಲಿ ಅಭ್ಯರ್ಥಿನೇ ಸಮಸ್ಯೆ. ಕೊಟ್ಟರೆ ಗೆಲ್ಲುವ ಸಾಧ್ಯತೆ ಇದೆ, ಆದರೆ ಅಭ್ಯರ್ಥಿ ಸಮಸ್ಯೆ. ಸಂವಿಧಾನ ಸಂಬಂಧಪಟ್ಟಂತ ವಿವಾದಾತ್ಮಕ ಹೇಳಿಕೆಗಳು, ಬೇರೆ ಬೇರೆ ಸಿದ್ದರಾಮಯ್ಯ ವಿರುದ್ಧ ವಿವಾದಾತ್ಮಕ ಹೇಳಿಕೆಗಳು, ಇದರಿಂದಾಗಿ ಎಲ್ಲ ಒಂದ್ ಕಡೆ ಡ್ಯಾಮೇಜ್ ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಇದೆ. ಆ ಹಿನ್ನೆಲೆಯಲ್ಲೇ ಮತ್ತೆ ಫ್ರೆಶ್ ವರದಿ ತರಿಸಿಕೊಂಡಿರುವಂತದ್ದು ಏನ್ ಮಾಡಬೇಕು ಅಂತ ಅಲ್ಲಿ ಪ್ರಭಾವಿಗಳ ಆಕಾಂಕ್ಷಿಗಳಿದ್ದಾರೆ. ಅವ್ರಿಗೆ ಟಿಕೆಟ್ ಕೊಟ್ಟರೆ ಯಾವ ರೀತಿ ಅನ್ನುವಂಥ ಲೆಕ್ಕಾಚಾರ ಕೂಡ ನಡೀತಾ ಇದೆ. ಬೆಂಗಳೂರು ಉತ್ತರದಲ್ಲಿ DVS ಅವರು ನಿವೃತ್ತಿ ಘೋಷಣೆ ಮಾಡಿ ನಂತರ ಬೆಂಗಳೂರು ನಾಯಕರ ಒಂದು ರೀತಿಯ ಒತ್ತಾಯದ ಮೇರೆಗೆ ಮತ್ತೆ ಸ್ಪರ್ಧೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಆದ್ರೆ ಅವ್ರಿಗೆ ಟಿಕೆಟ್ ಸಿಗಲ್ಲ ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಅಲ್ಲಿ ಅಚ್ಚರಿ ಅಭ್ಯರ್ಥಿ ಹಾಕಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಹೈಕಮಾಂಡ್ ಇರುವಂತದ್ದು. ಇನ್ನು ಚಿತ್ರದುರ್ಗ, ನಾರಾಯಣಸ್ವಾಮಿ ಅವರನ್ನ ನಿಲ್ಲೋದಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಅಲ್ಲಿ ಬೇರೆ ಅಭ್ಯರ್ಥಿನ ತರಬೇಕು ಅನ್ನುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ 7 ಕ್ಷೇತ್ರಗಳಲ್ಲೂ ಕೂಡ ಹಾವೇರಿ ಒಂದು ಹೊರತುಪಡಿಸಿ ಬಹುತೇಕ ಹಾಲಿ 6 ಕ್ಷೇತ್ರಗಳಲ್ಲಿ ಅರ್ಧ ಡಜನ್ ಹಾಲಿಗಳಿದಾರಲ್ಲ, ಅವ್ರನ್ನ ಬದಲಾವಣೆ ಮಾಡ್ತಾರೆ ಅನ್ನುವಂಥ ಚರ್ಚೆಗಳು ನಡೀತಾ ಇದಾವೆ. ಇವತ್ತು ಕ್ಲೈಮ್ಯಾಕ್ಸ್ ಏನಾಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಅರವಿಂದ್. ಓಕೆ ಮಸೂದ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಇದು
ಒಂದು 7 ಕ್ಷೇತ್ರ ಅಂತಲೇ ಅಲ್ಲ, ನಿಮ್ಗೆ ಹಂಗೆ ನೋಡೋಕ್ಕೆ ಹೋದರೆ ಎಲ್ಲ ಕ್ಷೇತ್ರದಲ್ಲೂ ಈ ಕತೆ ಇದೆ. ಅದರಲ್ಲಿ 7 ತುಂಬ ಜಾಸ್ತಿ ಸಮಸ್ಯೆ ಇರೋದ್ರಿಂದ ಮೋದಿ ಅವರೇ ಕೂತ್ಕೊಂಡು ಇದನ್ನು ಅವ್ರಿಗೆ ಗೊತ್ತಿಲ್ಲದೆ ಇರೋದು ಏನಿಲ್ಲ, ಕೂತ್ಕೊಂಡು ಇದನ್ನು ಬಗೆಹರಿಸ್ಬೇಕಷ್ಟೆ.